ಹಾಯ್ ಎಲ್ಲರಿಗೂ ಆಕೃತಿ ಆರ್ಟ್ಸ್ ಆ್ಯಂಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಇನ್ನೂ ಯುನೀಕ್ ಡಿಸೈನ್ನ ತೊಗೊಬಂದಿದ್ದೀನಿ ನಿಮ್ಮ ಮುಂದೆ. ಇದು ಆ್ಯಂಕರ್ ಥ್ರೆಡ್ ಅಂತ ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ಇದು ಆಲ್ಮೋಸ್ಟ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡ್ತಿದ್ರು. ನಾನು ಇದನ್ನೇ ಯೂಸ್ ಮಾಡ್ಕೊಂಡು ಈಗ ಒಂದು ಟ್ಯಾಸಲ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸು 12 mm ಈ ಥರ ಪರ್ಲ್ ಬೀಡು ಮತ್ತು ಟ್ಯೂಲಿಪ್ ಅವರ 1.1 mm ಕ್ರೋಶ. ಈಗ ಕೈಗೆ ಒಂದು ರೌಂಡ್ನ ಸುತ್ತಬೇಕು. ಇದು ಮ್ಯಾಜಿಕ್ ರಿಂಗ್ ಅಂತ ಹೇಳ್ತಾರೆ. ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ, ಇದಕ್ಕೂ ಅದೇ ಅಪ್ಲಿಕಬಲ್ ಆಗುತ್ತೆ. ಈ ಮ್ಯಾಜಿಕ್ ರಿಂಗ್ನ ಕೈಗೆ ಸುತ್ತಕೊಂಡು ಒಳಗಿಂದ ಥ್ರೆಡ್ನ ಎಳ್ಕೋಬೇಕು ಮತ್ತು ಒಂದು ಸಿಂಗಲ್ ಚೈನ್ನ ಹಾಕ್ಕೋಬೇಕು. ಮತ್ತು ಆ ರಿಂಗ್ಗೆ ಸಿಂಗಲ್ ಕ್ರೋಶೆನ ಹಾಕೊತ ಬರಬೇಕು. ಟೋಟಲ್ 8 ಸಿಂಗಲ್ ಕ್ರೋಶೆಸ್ನ ಹಾಕೊಂಡು ಬರಬೇಕು. ಗೊತ್ತಾಗ್ತಿದೆ ಅಲ್ವಾ ನಾನು ಹೆಂಗೆ ಮಾಡ್ತಿದ್ದೀನಿ ಅಂತ. ರಿಂಗ್ ಒಳಗೆ ಸಿಂಗಲ್ ಕ್ರೋಶೆಸ್ನ ಹಾಕೊತ ಬರಬೇಕು. ನೋಡಿ 8 ಸಿಂಗಲ್ ಕ್ರೋಶೆಸ್ನ ಹಾಕೊಬಂದಿದ್ದೀನಿ. 1 2 3 4 5 6 7 8 ಸಿಂಗಲ್ ಕ್ರೋಶೆಸ್ನ ಹಾಕಿದ್ದೀನಿ. ಈಗ ಮ್ಯಾಜಿಕ್ ರಿಂಗ್ ಆಗೋವಾಗ ಸ್ಟಾರ್ಟಿಂಗಲ್ಲಿ ಥ್ರೆಡ್ ಬಿಟ್ಕೊಂಡಿದ್ವಿ ಅಲ್ವಾ, ಆ ಕಡೆಯಿಂದ ಎಳ್ದಿಟ್ಕೊಂಡ್ರೆ ನಿಮಗೊಂದು ರಿಂಗ್ ಫಾರ್ಮ್ ಆಗುತ್ತೆ. ಸ್ಮಾಲ್ ಟೈನಿ ರಿಂಗ್ ಫಾರ್ಮ್ ಆಗುತ್ತೆ. ಜೋರಾಗಿ ಎಳೆದ್ರೆ ಸಾಕು. ನೋಡಿ ಈ ಥರ ನೀಟಾಗಿ ನಿಧಾನಕ್ಕೆ ಎಳ್ಕೊಳ್ಳಿ. ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಲೂಸ್ ಆಗದೆ ಇರೋ ಥರ. ನೋಡಿ ಈ ಥರ ಸ್ಮಾಲ್ ರಿಂಗ್ ಫಾರ್ಮ್ ಆಗುತ್ತೆ. ಈಗ ಆ ಚೈನ್ ಇರುತ್ತಲ್ಲ, ಆ ಚೈನು ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸ್ಮಾಲ್ ರಿಂಗ್ ಥರ ನಿಮ್ಗೆ ಈ ಥರ ಫಾರ್ಮ್ ಆಗುತ್ತೆ. ಈಗ ಪ್ರತಿಯೊಂದು ಬ್ಲಾಕ್ 8 ಬ್ಲಾಕ್ಸ್ ಇರುತ್ತಲ್ಲ, ಆ 8 ಬ್ಲಾಕ್ಸ್ಗೂ 3 ಚೈನ್ಸ್ ಹಾಕೋಬೇಕು. 1 2 3 ಮತ್ತು ಆ ಹೋಲ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನೀವು ಇದನ್ನು ಇನ್ಸರ್ಟ್ ಮಾಡಿ ಮತ್ತೆ ಲಾಕ್ ಮಾಡ್ಕೋಬೇಕು. ಈ ಥರ ಎಲ್ಲ ಬ್ಲಾಕಿಗೂ 3 ಚೈನ್ ಹಾಕೊಂತ ಬರಬೇಕು. ಇದೂ ತುಂಬಾ ಈಸಿ, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಆದರೆ ಕ್ರೋಶ ಚೆನ್ನಾಗಿ ಮಾಡೋಕ್ಕೆ ಬರಬೇಕಷ್ಟೆ. ಅದು ಬಿಟ್ಟರೆ ಏನು ಕಾಂಪ್ಲಿಕೇಶನ್ ಅಂತ ಏನಿಲ್ಲ. ಆರಾಮಾಗಿ ಒಂದೇ ಸಿಂಗಲ್ ಡಿಸೈನಲ್ಲಿ ಈ ಟ್ಯಾಸಲ್ಸ್ನ ಮಾಡ್ಕೊಂಡು ಹೋಗ್ಬಿಡ್ಬೋದು. ಒಂದು ರೌಂಡ್ ಫುಲ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಈ ಥರ ಸ್ಮಾಲ್ ರಿಂಗ್ಸ್ ಥರ, ಫ್ಲವರ್ ರಿಂಗ್ಸ್ ಥರ ಫಾರ್ಮ್ ಆಗಿರುತ್ತೆ. ಮತ್ತೆ ಸೇಮ್ ಪ್ರೊಸೆಸ್, ಪ್ರತಿಯೊಂದು ರಿಂಗಿಗೂ 3 ಚೈನ್ ಹಾಕೊತ ಫಿಲ್ ಮಾಡ್ಕೊತ ಬರೋದಷ್ಟೇ. ಇದಂತೂ ತುಂಬ ಈಸಿ ಮತ್ತು ಸಿಂಗಲ್ ಡಿಸೈನ್. ಇದು ಎಲ್ಲ ಒಂದು ಡಬಲ್ ಕ್ರೋಶೆಟು, ಸಿಂಗಲ್ ಕ್ರೋಶೆಟ್ ಆ ಥರ ಏನಿಲ್ಲ. ಜಸ್ಟ್ 3 ಚೈನ್ ಹಾಕ್ಕೊಳ್ಳಿ ಮತ್ತು ಆ ರಿಂಗ್ಗೆ ಲಾಕ್ ಮಾಡ್ಕೊತ ಬರೋದು. ಫುಲ್ ಫಾರ್ಮೆಟ್ ಇದೆ. ಅದೊಂದು ಕಪ್ ಥರ ಫಾರ್ಮ್ ಆಗುತ್ತೆ. ಇದೇ ಫಾರ್ಮೆಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಆ ಪರ್ಲ್ ನೀಟಾಗಿ ಕಂಪ್ಲೀಟಾಗಿ ಕ್ಲೋಸ್ ಆಗೋ ಥರ ಅಷ್ಟು ದೊಡ್ಡದಾಗಿ ನಾವು ಈ ಕಪ್ನ ಫಾರ್ಮ್ ಮಾಡ್ಕೋಬೇಕು. ಈ ಪರ್ಲ್ ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕು ಅಂದ್ಕೊಂಡಿದ್ರೆ ಇನ್ನೂ 3 ರಿಂದ 4 ರೌಂಡ್ ಹಾಕ್ಕೊಂಡು ಹೋಗಬೇಕು. ಸೊ ದಟ್ ನಿಮಗೆ ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಇದನ್ನು ಆದಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ, ಎಷ್ಟಾದರೆ ಅಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ಈ ಥರ ಕಂಪ್ಲೀಟಾಗಿ ಪರ್ಲು ಕ್ಲೋಸ್ ಆಗಬೇಕು. ಒಂಥರ ಜಾಲ್ರೆ ಥರ ಬರುತ್ತೆ ಈ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನರ್ ಸ್ಯಾರೀಸ್ಗೆ, ರೇಷ್ಮೆ ಸ್ಯಾರೀಸ್ಗೆ. ಕಂಪ್ಲೀಟ್ ಆದಮೇಲೆ ಈ ಥರ ಕಟ್ ಮಾಡಿಕೊಂಡು ಆ ದಾರನ ಎಳ್ಕೊಬಿಡ್ಬೇಕು. ಮತ್ತೆ ಕೆಳಗಿರೋ ದಾರನ ಮೇಲೆ ಕೇಳ್ಕೊಂಡು 2 ಸೇರಿಸಿ ಗಂಟು ಹಾಕೋಬಿಡ್ಬೇಕು. ಈ ಥರ ಟೈಟಾಗಿ ಒಂದು 2-3 ಸಲ ಗಂಟು ಹಾಕೊಳ್ಳಿ. ಸೊ ದಟ್ ಗಟ್ಟಿಯಾಗಿರುತ್ತೆ, ಅದೆಲ್ಲ ಓಪನ್ ಆಗಲ್ಲ. ಬೇಕಿದ್ರೆ ಲಾಸ್ಟ್ಗೆ ಕಟ್ ಮಾಡಿಕೊಂಡು ಗ್ಲೂ ಗಮ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಲುಕ್ ಸಿಗುತ್ತೆ. ನೋಡಿ ನಾನು ಈ ಥರ 3 ಕಲರ್ಸ್ ಮಾಡ್ಕೊಂಡಿದ್ದೀನಿ. ಆ ಸ್ಯಾರಿಯಲ್ಲಿ 3 ಕಲರ್ ಇದೆ, ಪಿಂಕ್, ಪರ್ಪಲ್ ಆ್ಯಂಡ್ ಗೋಲ್ಡ್. ಸೊ ನಿಮಗೂ ನಿಮ್ಮ ಸ್ಯಾರಿ ಕಲರ್ಸ್ಗೆ ಮ್ಯಾಚ್ ಆಗೋ ಥರ ಡಿಫ್ರೆಂಟ್ ಈ ಥರ ಕ್ರಾಕೆಟ್ ಬಾಲ್ಸ್ನ ಕ್ರಿಯೇಟ್ ಮಾಡಿ ಇಟ್ಕೋಬೋದು. ತುಂಬ ಚೆನ್ನಾಗಿ ಎಲಿಗೆಂಟ್ ಲುಕ್ ಸಿಗುತ್ತೆ. ಈ ಡಿಸೈನು ಎಲ್ಲ ಸ್ಯಾರೀಸ್ಗೂ ಸೂಟ್ ಆಗುತ್ತೆ. ಎಲ್ಲ ಫ್ಯಾನ್ಸಿ ಸ್ಯಾರೀಸ್ಗೂ ಹಾಕ್ಸ್ಕೋಬೋದು, ರೇಷ್ಮೆ ಸ್ಯಾರಿಗೂ ಹಾಕ್ಸ್ಕೋಬೋದು. ನಿಮ್ಗೆ ಯಾವ ಥರ ಸ್ಯಾರಿಗೆ ಈ ಥರ ಯುನೀಕ್ ಆಗಿರಬೇಕು, ರೆಗ್ಯುಲರ್ ಕುಚ್ಗಿನ ಡಿಫ್ರೆಂಟ್ ಲುಕ್ ಕೊಡಬೇಕು ಅಂದರೆ ಈ ಡಿಸೈನ್ ನೀವು ತಪ್ಪದೆ ಟ್ರೈ ಮಾಡಿ. ಈಗ ಈ ಪ್ಲೇನ್ ಶೀಟ್ ತೊಗೊಂಡು ಮೇಲೆ ಫ್ಲವರ್ ಥರ ಇತ್ತಲ್ಲ, ಸ್ಟೋನ್ ಫ್ಲವರ್ಸು, ಅದನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ನಾನು ಇದಕ್ಕೆ B7000 ಗಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಜ್ಯುವೆಲ್ರಿ ಮೇಕಿಂಗ್ಗೆ, ಈ ಥರ ಬ್ರೋಚಸ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಈ ಕುಂದನ್ಸ್, ವೈಟ್ ಸ್ಟೋನ್ ಕುಂದನ್ಸ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು ರೌಂಡ್ ಶೇಪ್ ಕುಂದನ್ಸ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಅದಕ್ಕೆ ಮ್ಯಾಚ್ ಆಗಿರೋ
ಪಿಂಕ್ ಕಲರ್ ಕುಂದನ್ ಕೂಡ ಯೂಸ್ ಮಾಡ್ತಿದ್ದೀನಿ. ಫಸ್ಟು ಶೀಟ್ ಮೇಲೆ ಗಮ್ ಹಾಕ್ಕೊಂಡು ಸೆಂಟರ್ಗೆ ರೌಂಡ್ ಕುಂದನ್ನು ಇಟ್ಕೋಬೇಕು. ಮತ್ತು ಸುತ್ತ ಈ ತಿಲ್ಕ ಥರ ಬಂದಿರೋ ಕುಂದನ್ಸ್ನ ಇಟ್ಕೊತ ಹೋಗಬೇಕು. ಆಲ್ಮೋಸ್ಟ್ 7 ಕುಂದನ್ಸ್ ಬೇಕಾಗುತ್ತೆ ಈ ಥರ ಡಿಸೈನ್ಗೆ. ಸರ್ಕಲ್ ಶೇಪ್ ಬರುತ್ತೆ. ಸೊ 7 ಕುಂದನ್ಸ್ನ ಸುತ್ತ ಇಟ್ಕೊಂಡು ಸ್ವಲ್ಪ ಮಧ್ಯಕ್ಕೆ ಪ್ರೆಷರ್ ಕೊಡಬೇಕು. ಇದನ್ನ ಜಸ್ಟ್ 1 ಡೇ ಮುಂಚೆ ಮಾಡಿಟ್ಕೊಂಡ್ರೆ ಸಾಕು. ಸೊ ದಟ್ ನೀಟಾಗಿ ಡ್ರೈ ಆಗುತ್ತೆ, ಮಧ್ಯೆ ಎಲ್ಲೂ ಕಿತ್ಕೊಂಡು ಬರದೇ ಇರೋ ಥರ. ನೋಡಿ ಈ ಥರ ಫಿನಿಶಿಂಗ್ ಬರುತ್ತೆ ಲಾಸ್ಟಲ್ಲಿ. ನಾನು ಮಧ್ಯ ಪಿಂಕ್ ಆ್ಯಡ್ ಮಾಡಿದ್ದೀನಿ. ಎಲ್ಲ ಆದಮೇಲೆ ಈ ಥರ ಸ್ಟ್ರಿಪ್ಸ್ ಥರ ಕಟ್ ಮಾಡಿ ಒಂದೊಂದಾಗಿ ಕಟ್ ಮಾಡಿ ಇಟ್ಕೋಬೇಕು. ಈಗ ಇದನ್ನು ಸಿಂಗಲ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ನಿಮ್ಮ ಸ್ಯಾರಿಗೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಈಗ ಇದನ್ನು ಬ್ಲೌಸು ಕೂಡ ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಟ್ಯಾಸಲ್ಗೆ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡಿದ್ದೀನಿ. ಅದಾದಮೇಲೆ ಎಡ್ಜಸಲ್ಲಿ ಕಟ್ ಮಾಡ್ಕೋಬೇಕು. ಆ ಶಾರ್ಪ್ ಇರುತ್ತಲ್ಲ ಸ್ಕ್ವೇರಲ್ಲಿ ಎಡ್ಜಸಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನೋಡಿ ಈ ಥರ ನೀಟಾಗಿ ಫ್ಲವರ್ ಶೇಪಲ್ಲಿ ನಿಮ್ಗೆ ಫಿನಿಶಿಂಗ್ ಸಿಗುತ್ತೆ. ಸ್ಯಾರಿ ಬಂದು ಪರ್ಪಲ್ ಬಾರ್ಡರು ರೆಡ್ ಪಿಂಕ್ ಮಿಕ್ಸ್ಡ್ ಕಲರಲ್ಲಿದೆ. ನಾನು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಸೊ ದಟ್ ಬೇಗ ಹಾಕ್ಬಿಡ್ಬೋದು ಅಂತ. ನೀವು ಈ ಥರ ಟ್ರೈ ಮಾಡಿ, ನಿಮಗೂ ಯೂಸ್ಫುಲ್ ಆದರೆ. ಅದು ಸ್ಟಿಚ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಫಸ್ಟು ಸೇಮ್ ಕಲರ್ ಕಾಟನ್ ಥ್ರೆಡ್ ತೊಗೊಂಡು ಈ ಗೋಲ್ಡ್ ಕಲರ್ ಬಾಲ್ಸ್ನ ನೀಟಾಗಿ ಸ್ಟಿಚ್ ಮಾಡ್ಕೊತ ಬರಬೇಕು. ಟೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಅದೆಲ್ಲೂ ಓಪನ್ ಆಗದೆ ಇರೋ ಥರ ಒಂದು 3-4 ಸಲ ಅದ್ರ ಮೇಲೆ ರಿಪೀಟೆಡ್ ಆಗಿ ಸ್ಟಿಚ್ ಮಾಡ್ಕೊತ ಬರಬೇಕು. ಈ ಥರ ಕಂಪ್ಲೀಟಾಗಿ ಸ್ಟಿಚ್ ಆದಮೇಲೆ ನಾವು ಮಾಡ್ಕೊಂಡಿರೋ ಫ್ಲವರ್ಸ್ಗೆ ಗ್ಲೂ ಆ್ಯಡ್ ಮಾಡಬೇಕು. ನೋಡಿ ನಾವು ಮಾಡಿದ್ವಲ್ಲ ಮುಂಚೆ ತೋರಿಸಿದ್ನಲ್ಲ ಶೀಟಲ್ಲಿ ಮಾಡಿರೋ ಫ್ಲವರ್ಸ್ನ ಇದ್ರ ಮೇಲೆ ಗ್ಲೂ ಹಾಕ್ಕೊಂಡು ನೀಟಾಗಿ ಕ್ಲಾತ್ ಮೇಲೆ ಫಿಕ್ಸ್ ಮಾಡಬೇಕು. ಕ್ಲಾತ್ ಮೇಲೆ ನೀಟಾಗಿ ಸ್ಟಿಕ್ ಆದಮೇಲೆ ಸ್ಟಿಚ್ ಕೂಡ ಮಾಡಬೇಕು. ಸೊ ದಟ್ ಎಲ್ಲೂ ಬೀಳದೇ ಇರೋ ಥರ ಗಟ್ಟಿಯಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನಕ್ಕೆ ನಿಮಗೆ ಚುಚ್ಕೊಳ್ದೇ ಇರೋ ಥರ ಹುಷಾರಾಗಿ ಮಾಡಿ. ಸ್ವಲ್ಪ ಪ್ರೆಷರ್ ಹಾಕಬೇಕು. ಆದಷ್ಟು ಟೈಟಾಗಿ ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ. ಸುತ್ತ 5 ಇಲ್ಲ 3 ಆ ಥರ ಫ್ಲವರ್ಸ್ ಪೆಟಲ್ಸ್ ಆ ಥರ ಬರೋ ಥರ ನೀಟಾಗಿ ಸ್ಟಿಚ್ ಮಾಡಿ ಇಟ್ಕೋಬೇಕು. ಹೀಗೆ ನಾನು ಮಾಡಿರೋ ಎಲ್ಲ ಕಲರ್ಸ್ನೂ ಒಂದೊಂದಾಗೆ ಪಿಂಕು ಪರ್ಪಲ್ಲು ಎಲ್ಲನೂ ಸ್ಟಿಚ್ ಮಾಡಿಕೊಂಡು ಆ ಫ್ಲವರ್ಸ್ನೂ ಸ್ಟಿಕ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಫೈನಲ್ ಫಿನಿಶಿಂಗ್ ಹಿಂಗಿರುತ್ತೆ. ನೋಡಿ ಔಟ್ಲುಕ್ ಏನು ಸಖತ್ತಾಗಿ ಬಂದಿದೆ ಅಲ್ವಾ. ಸೊ ನಿಮಗೂ ಈ ಥರ ಬ್ಯೂಟಿಫುಲ್ ಸ್ಯಾರೀಸ್ ಜೊತೆ ಬ್ಯೂಟಿಫುಲ್ ಟ್ಯಾಸಲ್ಸ್ನ ಹಾಕೋಬೇಕು ಅಂದ್ಕೊಂಡಿದ್ರೆ ಆಕೃತಿ ಆರ್ಟ್ಸ್ ಆ್ಯಂಡ್ ಫ್ಯಾಷನ್ಸ್ಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.